ಹಲಸಿನ ಹಣ್ಣನ್ನು ಕರಿ ಹೇಗೆ ಮಾಡೋದು ಅಂತೇಳಿ ಸಿಂಪಲ್ ವೇದಲ್ಲಿ ಮಾಡೋಣ ಬನ್ನಿ. ಇವಾಗ ಹಲಸಿನ ಹಣ್ಣಿನ ಸೀಸನ್ ಇರೋದ್ರಿಂದ ಯಾಕೊಂದು ಹಲಸಿನ ಹಣ್ಣಿನ ರೆಸಿಪಿನ ಮಾಡಬಾರ್ದು. ಬನ್ನಿ, ಫಸ್ಟ್ ಹಲಸಿನ ಹಣ್ಣನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಬಟ್ ಭಾಳ ಕಷ್ಟಪಡ್ತಾಯಿದ್ದೀನಿ ಕಟ್ ಮಾಡೋದಕ್ಕೆ. ನನ್ನ ಕಡೆ ದೊಡ್ಡದು ಚಾಕು ಇರಲಿಲ್ಲ, ಹಾಗಾಗಿ ಭಾಳ ಕಷ್ಟಪಟ್ಟು ಏನೋ ಒಂದು ಮಾಡಿ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾಯಿದ್ದೀನಿ ನೋಡಿ. ನಿಮ್ಮ ಹತ್ರ ದೊಡ್ಡ ಚಾಕು ಇದ್ದರೆ ಬೇಗ ಕಟ್ಟಾಗುತ್ತೆ. ನಾನು ಅತಿ ಎಳೆ ಆಗಿರುವಂಥ ಇನ್ನೂ ಬಲ್ತಿರೋದಂಥ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. 2 ಚಾಕು ಇಟ್ಕೊಂಡು ಕಷ್ಟಪಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ ನೋಡಿ. ಹಂಗೆ ನೀಟಾಗಿ ಕಟ್ ಮಾಡಿದ ತಕ್ಷಣ ಒಂದು ಪಾತ್ರೆಗೆ ಹಾಕೋಬೇಕು ನೀರಲ್ಲಿ, ಇಲ್ಲಾಂದರೆ ಕರ್ಗಾಗಿ ಹೋಗುತ್ತೆ. ನೋಡಿ ಎಷ್ಟು ನೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಕುದಿ ಬರೋವರೆಗೂ ವೇಟ್ ಮಾಡಬೇಕು. ನೀರು ಕುದೀತಾ ಇದೆ ನೋಡಿ. ಇವಾಗ ಹಲಸಿನ ಹಣ್ಣನ್ನ ಕಟ್ ಮಾಡಿರೋನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಲೀಡ್ ಕ್ಲೋಸ್ ಮಾಡಿಬಿಟ್ಟು ನಾನು 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ. 2 ವಿಸಿಲ್ ಕೂಗಿಸ್ಕೊಂಡು ಇವಾಗ ತಣ್ಣಗಾಗಿ ತೆಗ್ದಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಕೂತಿದೆ ಅಂತ ಹಲಸಿನ ಹಣ್ಣು, ಚೆನ್ನಾಗಿ ಕೂತಿದೆ. ಇವಾಗ ಇದನ್ನ ಸೈಡ್ ಇಟ್ಟು ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡ್ಬಿಟ್ಟು ಒಂದು 4 ಟೇಬಲ್ ಸ್ಪೂನು ಕರಿಬೇವು, ಸಾಸಿವೆ, ಜೀರಿಗೆ ಮತ್ತು ಅರಿಶಿನ ಪೌಡ್ರು ಮತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ನಾನು ಇದು ಹಾಕೋತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಸ್ ಆಗಿಬಿಟ್ಟಿತ್ತು. ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಆಯಿತು. ಇವಾಗ 1-2 ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೋತಾ ಇದ್ದೀನಿ. ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸಿಗೆ ಹಾಕಿಟ್ರು 1-2 ಟೊಮೆಟೊನ ಹಾಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಫುಲ್ಲೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಇವಾಗ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ. 1-2 ನಿಮಿಷ ಬಿಟ್ಟರೆ ಸಾಕು. ಇವಾಗೆಲ್ಲ ಕುದ್ದಿದೆ, ಆಯಿಲ್ ಕೂಡ ಬಿಟ್ಟಿದೆ. ಇವಾಗ ನಾನು ಕುದಿಸಿಟ್ಟಿರೋ ಹಲಸಿನ ಹಣ್ಣನ್ನು ಹಾಕ್ಕೊಂಡಿದ್ದೆ. ಹಾಕ್ಕೊಂಡು 1-2 ನಿಮಿಷ ಬೇಯಿಸಿದರೆ ಸಾಕು. ಆಲ್ರೆಡಿ ಬೆಂದಿದೆ ಅಲ್ವಾ ನೋಡಿ. ಚೆನ್ನಾಗಿ ಹಲಸಿನ ಹಣ್ಣಿನ ರೆಸಿಪಿ ರೆಡಿ ಆಯಿತು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಬ್ಸ್ಕ್ರೈಬ್ ಮೈ ಚಾನಲ್.